ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 29th ಸ್ಟಡಿ ಬ್ಲಾಗ್ನ ಇಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗ್ಗೆ 7 ಗಂಟೆಗೆ. ಇವತ್ತು ಬೆಳಗಿನ ಜಾವ 3 AM ನಾನು ಏಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ನನಗೆ ಅರ್ಧ ತಲೆ ತುಂಬಾ ನೋಯ್ತಾ ಇತ್ತು. ಬೆಳಿಗ್ಗೆ ಅಲಾರಾಮ್ ಹೊಡ್ಕೊಳ್ತು, ಎಚ್ಚರಾಗಿತ್ತು. ಆದರೆ ತಲೆನೋವು ಸಲುವಾಗಿ ನಾನು ಏಳೋಕ್ಕೆ ಆಗಲಿಲ್ಲ, ಮತ್ತೆ ಮಲ್ಕೊಂಡ್ಬಿಟ್ಟೆ. ಇದೊಂದು ರೋಗ ಅಂಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ, ಅರ್ಧ ತಲೆ ನೋವಾಗೋದು. ಈ ಅರ್ಧ ತಲೆ ನೋವು ನನಗೆ ಅವಾಗ ಚಾಲುವಾಗುತ್ತೆ. ಇದೇನಾದರೂ ನನಗೆ ಬಂತಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಓದೋದಂದ್ರೂ ದೂರನೇ ಉಳಿತು. ಹಾಗಾಗಿ ನಾನು ಇವತ್ತು ಹಾಸಿಗೆನಾಗೆ ಹೇಳೋಕ್ಕಾಗಲಿಲ್ಲ. ಏನಾದರೂ ಕೈ ನೋವು, ಕಾಲು ನೋವು ಆದರೆ ಎದ್ದು ಕುಂತ್ಕೊಂಡು ಓದ್ಬಿಡ್ಬೋದು. ಆದರೆ ತಲೆ ನೋವೇ ಆಗಿಬಿಟ್ರೆ, ತಲೆ ಯೂಸ್ ಮಾಡಿ ಓದಬೇಕಲ್ಲ ಫ್ರೆಂಡ್ಸ್. ತಲೆ ನೋವು ಆಗಿಬಿಟ್ರೆ ಓದಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟೆ. ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡಿತಾ ಕುಂತಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಟೀ ಕುಡಿದ್ರೆ ಏನೋ ಕಡಿಮೆ ಆಗ್ಬೋದು ಅಂತ ಕುಡಿತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಫ್ರೆಂಡ್ಸ್. ನಿನ್ನೆ ಮತ್ತು ಇವತ್ತು ನಮ್ಮೂರಲ್ಲಿ ನಾಗರ ಪಂಚಮಿ ಹಬ್ಬ ಆಚರಿಸ್ತೀವಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಇವತ್ತು 2ನೇ ದಿನದ್ದು ನಾಗರ ಪಂಚಮಿ ಹಬ್ಬ. ನಾನು ಇವತ್ತು ಏನೂ ಮಾಡೋದಿಲ್ಲ ಫ್ರೆಂಡ್ಸ್, ಪ್ರಾಬ್ಲಮ್ಮು. ಹಾಗಾಗಿ ನಮ್ಮ ಮಮ್ಮಿ ಅದನ್ನು ಕಡುಬು ಕೊಟ್ಟಿದ್ದರು. ನಮ್ಮ ತಮ್ಮನ ಕಡೆಯಿಂದ ಅವುಗಳನ್ನು ಕರೆಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಕರೀತಾನೆ ನನ್ನ ತಮ್ಮ. ಕೈ ಹಂಗೆ ಬಡ್ಕರ ತೆಗಿತಿ ಅಳಗ್ಯಾಡ್ಸು. ಬಡ ಬಡ ಮಾಡವಲ್ಲಪ್ಪ ಇವ. ಬತ್ತತ್ ಸಣ್ಣ ಐತಿಲ್ಲ. ಹಾಂ, ಅವೆಲ್ಲ ಉಲ್ಟಾ ಮಾಡ. ಹಾಂ, ಆ ಥರ ಮಾಡ. ಆ ಕಡೆದೊಂದು ಮಾಡಲ್ಲ, ಲಾಸ್ಟ್ ಐತೆ ನೋಡ, ಅದೊಂದು ಮಾಡ. ಚೆನ್ನಾಗಿ ಮಾಡ. ಹಾಂ, ಸರಿಯಾಗಿ ಮಾಡ. ಪೈತಾಗ ಮಾಡ. ಹಾಂ, ಎಲ್ಲ ಹಾಂ ಕೊಡ್ತೀನಿ ತಡಿ, ಒಂದು ಬೋಗಣೆ. ಗಣೇಶ್ ನಳ ಮಹಾರಾಜರು. ನಳ ಮಹಾರಾಜರಂದ್ರೆ ಅಡುಗೆ ಮಾಡೋರು. ಹಾಂ, ನೋಡಲ್ಲ. ಹಾಂ, ತೆಗಿ, ನೀ ತೆಗಿ ಫಸ್ಟ್, ನಾನು ಕೊಡ್ತೇನೆ. ಚೆನ್ನಾಗಿದೆ. ಹಾಕ. ಅಯ್ಯಪ್ಪ, ಎಣ್ಣೆ ಬಸಿ. ಅಲ್ಲೇ ಒಂದು ಸ್ವಲ್ಪ ಒಂದು 5 ನಿಮಿಷ ನಿಂದ್ರೆ, ಹಂಗೆ ನಿಂದ್ರೆ. ಹಾಂ, ಹಿಂಗೆ ಬಸಿ. ಹಂಗೆ ಮಾಡ್ಬೇಕು. ಲ್ಯಾಕ್. ವೆರಿ ಗುಡ್. ಮತ್ತು ಅಗಳಿದ ಕತೆ ಮಾಡಿ ಒಂದೊಂದು ಹಾಕಿ. ಇದು ಸಾಕ. ಇವತ್ತು ನಾಷ್ಟ ಏನು ಮಾಡಲಿಲ್ಲ ಫ್ರೆಂಡ್ಸ್. ಊಟ ಮಾಡೋತ್ಲಿಗೇ 11:30 ಆಗಿತ್ತು. ಹಾಗಾಗಿ ಇವತ್ತು ಊಟನೇ ಡೈರೆಕ್ಟ್ ಮಾಡಿಬಿಟ್ವಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಊಟ ಆಯಿತು ಫ್ರೆಂಡ್ಸ್. ಇವಾಗ ನಾನು ಮೇಲೆ ಸ್ವಲ್ಪ ಹೊಟ್ಟೆ ಫುಲ್ ಆಯಿತು, ಹಾಗಾಗಿ ಸ್ವಲ್ಪ ಅಡ್ಡಾಡಕ್ಕಂತ ಮೇಲೆ ಬಂದೀನಿ. ಆಮೇಲೆ ನಾನು ಕೆಳಗೆ ಹೋಗಿ ಇವಾಗ 11:30 ಆಗಿದೆ. 12 ಗಂಟೆಯಿಂದ ನಂದು ಇವತ್ತು ಯಾವ ಸಬ್ಜೆಕ್ಟ್ ತೊಗೊಳ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಇಂಗ್ಲೀಷ್ ಸಬ್ಜೆಕ್ಟ್ನ ಇವತ್ತು ಫುಲ್ ಡೇ ಇಂಗ್ಲೀಷ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತೀನಿ. 12 ಗಂಟೆಯಿಂದ 2 ಗಂಟೆವರೆಗೂ ಸ್ಟಡಿ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಊಟ ಗಿಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ತಡ್ಡಾಡ್ತೀನಿ.
ಇವಾಗ ನಾನು 12 ಗಂಟೆಯಿಂದ 2 ಗಂಟೆವರೆಗೂ 2 ತಾಸು ಕುಂತ್ಕೊಂಡು ಅಭ್ಯಾಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ಇತ್ತು, ಅದನ್ನೇ ಕೇಳ್ತಾ ಇದ್ದೀನಿ. ಇವಾಗ ನಾನು ಏನು 1 ಡೇ 1 ಸಬ್ಜೆಕ್ಟ್ ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಇಂಗ್ಲೀಷ್ ಕ್ಲಾಸ್ಗಳು ಪೆಂಡಿಂಗ್ ಉಳಿದ್ಕೊಂಡ್ಬಿಟ್ಟಿದ್ದಾವೆ, ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀನಿ. ಇವತ್ತು 2 ತಾಸಲ್ಲಿ ನಾನು ಒಂದೊಂದು ತಾಸೇನು ಕ್ಲಾಸ್ ಇದ್ವು. ನಾನು 2 ಕ್ಲಾಸೇನು 3 ಕ್ಲಾಸ್ ಮುಗಿದ್ವು ಫ್ರೆಂಡ್ಸ್ ಈ ಅವಧಿಯಲ್ಲಿ. ಇವಾಗ ಫ್ರೆಂಡ್ಸ್ 2 ತಾಸಿಂದು ಸ್ಟಡಿ ಆದಮೇಲೆ 3 ಗಂಟೆಯಿಂದ ಅಂದರೆ 2 ಗಂಟೆಯಿಂದ 3 ಗಂಟೆ ರೆಸ್ಟ್ ಮಾಡಿದೆ. 3 ಗಂಟೆಯಿಂದ 4 ಗಂಟೆವರೆಗೂ 1 ಅವರ್ ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಬುಕ್ ಲಿಸ್ಟಲ್ಲಿ ಈ ಪುಸ್ತಕವನ್ನು ನಿಮಗೆ ತೋರಿಸಿದ್ದೀನಿ. ಇದು ಬಿಗಿನರ್ಸ್ಗೆ ತುಂಬಾ ಉಪಯುಕ್ತವಾಗಿರುವಂತಹ ಪುಸ್ತಕ. ಇದರಲ್ಲಿ ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟೇ, ಯಾವ್ಯಾವ ಟಾಪಿಕ್ಗಳು ಎಕ್ಸಾಮಿಗೆ ಬೀಳ್ತಾವಲ್ಲ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಪುಸ್ತಕವನ್ನು ನೀವು ರೆಫರ್ ಮಾಡಿ ಒಂದು ಸತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. One hour later. ಇವಾಗ ನಾನು ಆನ್ಲೈನ್ ಕ್ಲಾಸ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 4 ಗಂಟೆಯಿಂದ 6 ಗಂಟೆವರೆಗೂ 2 ತಾಸು ಕುಂತ್ಕೊಂಡು ಸ್ಟಡಿ ಮಾಡ್ತೀನಿ. ಇದು ಸಹ ಆನ್ಲೈನ್ ಕ್ಲಾಸನ್ನೇ ನಾನು ಕೇಳ್ತಾ ಇರೋದು. ಅಂದರೆ ಪೆಂಡಿಂಗ್ ಉಳ್ಕೊಂಡಿದ್ದಾವೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಟಾಪಿಕ್ಗಳು ಕಂಪ್ಲೀಟ್ ಆಗ್ತಾವೆ. ಹಾಗಾಗಿ ಗಂಟೆವರೆಗೂ ನಾನು ಸ್ಟಡಿ ಮಾಡಿದೆ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಮ್ಮ ತಮ್ಮನ ಕರ್ಕೊಂಡು. ಇಲ್ಲಿ ಬುಕ್ ಸ್ಟಾಲಿಗೆ ಬಂದೀವಿ. ಯಾಕಂತಂದರೆ ನಾಳೆ ನಮ್ಮ ತಮ್ಮನ ಬರ್ತಡೇ ಇದೆ. ಅವನ ಬರ್ತಡೇಗೆ ಸ್ಕೂಲಲ್ಲಿರುವಂತಹ ಲೈಬ್ರರಿಗೆ ಒಂದು ಸ್ಟೋರಿ ಬುಕ್ ಕೊಡ್ತೀನಿ ಅಂತಂದು ಹೇಳ್ತಾ ಇದ್ದ. ಹಾಗಾಗಿ ನಾನು ಅವನ್ನ ಕರ್ಕೊಂಡು ಬಂದು ಪುಸ್ತಕವನ್ನು ತೊಗೊಳೋಕ್ಕೆ ಇಲ್ಲಿ ಬಂದೀವಿ. ಇದು ಬುಕ್ ಸ್ಟಾಲು. ಇಲ್ಲಿ ಎಲ್ಲ ತರಹದ ಪುಸ್ತಕಗಳು ಸಿಗ್ತಾವೆ. ಹಾಗೆ ನನಗೆ ಉಪಯುಕ್ತವಾಗಿರುವಂತಹ ಪುಸ್ತಕಗಳನ್ನು ನೋಡಿದೆ. ಚೆನ್ನಾಗಿದ್ದು ಫ್ರೆಂಡ್ಸ್, ಆದರೆ ದುಡ್ಡು ಜಾಸ್ತಿ ಇತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಅಂತ ಬಂದೀನಿ. ಆದರೆ ನಮ್ಮ ತಮ್ಮನಿಗೆ ಒಂದು ಸ್ಟೋರಿ ಪುಸ್ತಕವನ್ನು ತೊಗೊಂಡೆ. ಫೈನಲಿ ಈ ಪುಸ್ತಕ ತೊಗೊಂಡ್ವಿ. ಗಣೇಶ ಅವ್ರ ಸ್ಕೂಲಿಗೆ ಕೊಡೋಕೆ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಗಾಂಧೀಜಿಯವರ ಆತ್ಮಚರಿತ್ರೆ. ಓಕೆ, ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ದೀವಿ ಆ ಪುಸ್ತಕವನ್ನು. ಮನೆಗೆ ಬಂದಮೇಲೆ 7 ಗಂಟೆಯಿಂದ ಮತ್ತೆ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಏನು ಓದ್ತಾ ಇದ್ದೀನಿ ಅಂತಂದರೆ, ನಮ್ಮ ತಮ್ಮ ಇದ್ದಾನೊಬ್ಬನು, ನಮ್ಮ ಚಿಕ್ಕಪ್ಪನ ಮಗ. ಅವನು ಇಲ್ಲಿ ನಮ್ಮೂರಲ್ಲಿ ಒಂದು ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಆ ಕ್ಲಾಸು 3 ಮಂತ್ಸ್ಗೆ 7,500 ಅಂತ ಫ್ರೆಂಡ್ಸ್. ಅದು ಎಂಥ ಕ್ಲಾಸ್ ಐತೆ ನನಗೂ ಗೊತ್ತಿಲ್ಲ. 7,500 ಫೀಸ್ ಅಂತೆ 3 ತಿಂಗಳಿಗೆ. ಹಾಗಾಗಿ ಯಾವ ಥರ ನೋಟ್ಸ್ ಬರೆಸ್ತಾ ಇದ್ದಾರೆ, ತಗೊಂಬಂದು ತೋರಿಸಪ್ಪ ಅಂತ ಹೇಳಿದೆ. ಹಾಗಾಗಿ ಅವ್ನು ತಂದು ಕೊಟ್ಟಿದ್ದ.
ತುಂಬಾ ಚೆನ್ನಾಗಿದೆ. ಅಂದರೆ ಬೇಸಿಕ್ಕಾಗಿ ತುಂಬಾ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಯಾವ ಲೆಟರ್ ಎಲ್ಲಿ ಸೈಲೆಂಟ್ ಆಗುತ್ತೆ, ಯಾವ ಲೆಟರಿಂದ ಯಾವ ಅಕ್ಷರ ಉತ್ಪತ್ತಿ ಆಗುತ್ತೆ, ಈ ರೀತಿಯಾಗಿರುವಂತಹ ಬೇಸಿಕ್ಕನ್ನು ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗೈತಿ, ಹಾಗಾಗಿ ಚೆನ್ನಾಗಿ ಅನ್ನಿಸ್ತು. ನನಗೂ ಈ ಹೆಲ್ಪ್ ಆಗುತ್ತೆ ಅಂತ ಇದನ್ನೇ 1 ಅವರ್ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಂಪ್ಲೀಟ್ ಡೇ ಇಂಗ್ಲೀಷನ್ನು ಸ್ಟಡಿ ಮಾಡಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.